ಸಾವಕ್ಕನ ಅಂಜುದಿಲ್ಲ ಅಂಜುದಿಲ್ಲ ಅಂದ್ರೆ ನಾ ಇರೋ ತನಕ ಬರಂಗಿಲ್ಲ ಒಂದ್ ವೇಳೆ ಅದು ಬಂದಾಗ ನಾನು ಇರಂಗಿಲ್ಲ ಇರೋದಿಲ್ಲ. ಹೌದೌದು ಕರೆ ಸೂತ್ರಧಾರಿ. ಅವಾಗ ಅಡ್ಮಿಟ್ ಮಾಡ್ಕೊತಾರೆ ಆಪರೇಷನ್ ಒಯ್ತಾರೆ ಒಯ್ದು ಟೇಬಲ್ ಮೇಲೆ ಬಟ್ಟೆ ಬದಲಾಯಿಸಿ ಹಾಸ್ಪಿಟ್ಲ್ ಬಟ್ಟೆಯನ್ನು ಕೊಟ್ಟು ಒಂದು ಸಿರಿಂಜ್ ದುಡ್ಡು ತಗೋತಾರ ಬೂಲ್ ಕೊಡೋ ಸಲುವಾಗಿ. ಹೌದು ಆ ಬೂಲ್ ಕೊಡೋ ಇಂಜೆಕ್ಷನ್ ತಗೊಂಡು ಬಂದಾಗ ಮಗು ನೋಡಿ ಕೇಳ್ತದ, ಸರ್ ಏನ್ ಮಾಡ್ತೀರಿ? ಅವಾಗ ಏನ್ ಹೇಳ್ತಾರೆ, ಮಗು ನಿನ್ನ ಹೃದಯ ಘಾತ ಆಗೈತಿ, ಹಾರ್ಟ್ ಅಟ್ಯಾಕ್ ಆಗೈತಿ, ಆಪರೇಷನ್ ಮಾಡ್ಬೇಕಾದ್ರೆ ನಿಂದ ಏಳಪ್ಪದ್ರಿಂದ ತೊಗಲು ಕತ್ತರಿಸಬೇಕಾಗ್ತದ, ಕತ್ತರಿಸೋ ಕಾಲಕ್ಕೆ ನಿನಗೆ ನೋವಾಗಬಾರ್ದ ತಿಳ್ಕೊಂಡು ಇದನ್ನು ಸುಂದಿನ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ. ಹೌದು ಅವಾಗ ಏನ್ ಹೇಳ್ತಾರಪ್ಪ ಮಗು? ಪುಣ್ಯಾತ್ಮರೇ ಬಹಳ ಶಾಂತದಿಂದ ಕೂತಿರತ್ತ ಮಾತು ಹೇಳಕತ್ತೆ ನಿಮಗ. ಹೌದು ಆ ಮಗು ಇಷ್ಟು ಸುಂದರವಾದಂತ ಮಾತನ್ನ ಹೇಳ್ತದೆ. ಏನ್ ಹೇಳ್ತದಪ್ಪ? ಮಕ್ಕಳಿಗೆ ಸಂಸ್ಕಾರ ಬೇಕು. ಹೌದು ಮಕ್ಕಳಿಗೆ ಸಂಸ್ಕಾರ ಬೇಕು. ನಮ್ಮ ತಾಯಿ 13 ದಿನದೊಳಗೆ ತನ್ನ ತೊಡೆ ಮೇಲೆ ತಗೊಂಡು ಆ ಸಂದೇಶವನ್ನು ಕಲಿಸ್ತಾಳ. ಅದನ್ನ ಪಡಿಸಲಾಗಿ ಋಷಿ ಮುನಿಗಳು, ಸಂತರು, ಶರಣರು ಗುಡ್ಡಗವಾರಕ್ಕೆ ಹೋಗಿ ಗಡ್ಡಿಗೆ ಅನಸತ್ತಿಂದ ಅದನ್ನ ಪಡ್ಕೊಳಕ್ ಹೋಗ್ಯಾರ. ಕರೆ ನಮ್ಮ ತಾಯಿಗೆ ಗೊತ್ತಿಲ್ಲ, ಶಿಕ್ಷಣ ಗೊತ್ತಿಲ್ಲ, ಅಧ್ಯಾತ್ಮ ಗೊತ್ತಿಲ್ಲ. ನಮ್ಮ ತಾಯಿ ಇಲ್ಲೇ 13 ದಿನದಾಗ ಬೋಧ ಮಾಡ್ತಾಳ. ಆಚಾರ ಕರಸನಾಗು, ಹೌದೌದು ನೀತಿಗೆ ಪ್ರಭುನಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜಗಕ್ಕೆಲ್ಲ ಜ್ಯೋತಿ ಆಗು ತಿಳ್ಕೊಂಡು ಹೇಳ್ಯಾರ. ಅದಕ್ಕ ಬಲ್ಲರೆಡು ಹಿಂದೂಸ್ತಾನವ ಎಂದೂ ಮರೆಯದ ಭಾರತ ರತ್ನವ ನೀನಾಗುತ್ತ. ಆ ಮಗು ಕೇಳ್ತದ, ಏನ ತಂದ್ರಿಪ್ಪ? ಸರ್ ನನ್ ತೊಗಲಿಗೆ ನೋವಾಗ್ತದೆ ಚಿಂತೆ ನನಗಿಲ್ಲ. ನಾನು ಸಾಯ್ತನೋ ಬದುಕ್ತನೋ ಅದ್ರ ಗೊಡವಿ ನನಗೆ ಬೇಕಾಗಿಲ್ಲ. ಇಲ್ಲ ಆದರೆ ನಮ್ಮವ್ವ ನನಗೊಂದು ಬೋಧ ಮಾಡ್ಯಾರ. ಏನ ತಂದ್ರಿಪ್ಪ? ಈ ಹೃದಯ ಗುಡಿ ಒಳಗ ಪರಮಾತ್ಮದನ ಆತ್ಮರಾಮದನ ಮಾನವಾಚ ಶರೀರ ದೇವಾಚ ಮಂದಿರ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತ ಹೇಳ್ಯಾರ. ಹೌದು ಆ ಗುಡಿ ಬಾಗಲ ತೆರಾಕತ್ತೀರಿ, ಒಳಗ ನನ್ನ ಪರಮಾತ್ಮ ಹೇಗದನ, ನನ್ನ ಸೂತ್ರಧಾರಿ ಹೇಗದನ ಅದನ್ನಷ್ಟು ನನಗ ನೋಡಿ ಹೇಳಿಬಿಡ್ರಿ ತಿಳ್ಕೊಂಡು ಈ ಪಾತ್ರಧಾರಿಗೆ ಹೇಳಿಬಿಡ್ತದ್ರ. ಹೌದಪ್ಪ. ಅವಾಗ ಇವ್ರ ಕೆಲಸ ಚಾಲ ಆಗ್ತದ. ಪಾತ್ರಧಾರಿ ಕತ್ತರಿಸಿದ ಹೌದು ನಾಡಿ ಬಡಿತು, ಬಂದಾಗಿ ಬಿಡ್ತು. ಹೌದು ಅಡಿಗೆ ಮಾಡತ್ತಾರಿಪ್ಪ ಅವ್ರು. ನಾಡಿ ಬಡಿತು, ಬಂದಾಯ್ತು, ರಕ್ತ ನಿಂತೋಯ್ತು. ಹೌದು ಡಾಕ್ಟರ್ ಕಯ್ಯಾನವಂತನ ಪೇಷಂಟ್ ಫೇಲ್ ಆಯ್ತ್ರಿ, ತೆಗಿರಿದನು. ಹೌದು ಅವಾಗ ಆ ಪ್ರಸಿದ್ಧ ಡಾಕ್ಟರ್ ಶೈಲೇಶ್ ಮೆಹ್ತಾ ದೇವರ ಇಲ್ಲ ಅಂತ ತಿಳ್ಕೊಂಡಿದ್ರು, ಸೂತ್ರಧಾರಿಣಿ ಇಲ್ಲ ಅಂತ ತಿಳ್ಕೊಂಡಿದ್ರು. ಅವಾಗ ಅವನಲ್ಲಿ ಅರಿವು ಆಗ್ತದ, ಡಾಕ್ಟರ್ ಅರಿವು ಆಗ್ತದ. ಏ ಪರಮಾತ್ಮ, ನೀ ಸೂತ್ರಧಾರಿ ಮಗುವಿನ ಹೃದಯದ ಗುಡಿ ಒಳಗೆ ಇದ್ದದ್ದ ಖರೆ ಇತ್ತಂದ್ರ ಮಗು ನಿನ್ನ ನಂಬಿದ, ನಾ ಮಾತ್ರ ನಂಬಿಲ್ಲ. ನಿಂದ ಆ ಮಗುವಿನ ನಂಬಿಕೆ ಸಿದ್ಧ ಆಗಬೇಕಾಗಿತ್ತಂದ್ರ ಹೌದು ಎಲ್ಲರಿಗೂ ಸೂತ್ರಧಾರಿ ನೀ ಅದಿ ಅಂತಕ್ಕಂಥದ್ದು ಸಿದ್ಧಾಂತ ಜಗತ್ತಿಗೆ ವೇದಾಂತ ಆಗಬೇಕಾಗಿತ್ತಂದ್ರ ಇವತ್ತು ಈ ಮಗು ಉಳಿಬೇಕು. ಹೌದು ಇಷ್ಟು ಹೇಳಿ ತೆಳಗ ಕುಂತು ಡಾಕ್ಟರ್ 2 ನಿಮಿಷ ಧ್ಯಾನ ಮಾಡ್ತಾರೆ. ಅದಕ್ಕೆ ಬಲ್ಲವ್ರು ಹೇಳ್ತಾರ, ದೇವರ ಆಗಬೇಕಾಗಿತ್ತಂದ್ರ ಧ್ಯಾನ ಮಾಡು, ಸೌಕಾರ ಆಗಬೇಕಾಗಿದ್ರ ದಾನ ಮಾಡು ಅಂತ ಹೇಳ್ಯಾರಿಪ್ಪ. 2 ಕಲಿದತ್ತ ಅಧ್ಯಾತ್ಮ ಏನು? ದೇವರ ಆಗಬೇಕಾಗಿತ್ತಂದ್ರ ಧ್ಯಾನ ಮಾಡು, ಶ್ರೀಮಂತ ಆಗಬೇಕಾಗಿತ್ತ ದಾನ ಮಾಡು ಅಂತಕ್ಕಂತ ಮಾತು ಹೇಳ್ಯಾರ. ಹೌದು ಅವಾಗ ಬಂಧುಗಳೇ ಏನ್ ಆಗ್ತದಕ್ಕೆ ಡಾಕ್ಟರ್ ಕೆಳಗ ಕುಂತು ಧ್ಯಾನ ಮಾಡ್ತಾರ. ಡಾಕ್ಟರ್ ಅಂತಾನ, ನಾಡಿ ಬಡಿತ ಚಾಲಾಗ್ಯದ ಸರ್, ನಾಡಿ ಬಡಿತ ಚಾಲಾಗ್ಯದ, ಹೃದಯದಾಗ ಹನಿ ರಕ್ತ ಬರಾಕತ್ತೈತಿ, ಮಗು ಉಳ್ದೈತ್ರಿ, ಎದ್ದು ಬಿಡ್ರಿ ಅಂತ. ಹೌದು ಅವಾಗ ಪಾತ್ರಧಾರಿ ಆಗಿರ್ತಕ್ಕಂಥ ಡಾಕ್ಟರ್ ಹೇಳ್ತಾನ, ಮೊದಲ ಸೂತ್ರಧಾರಿ ಕೃಷ್ಣನ ಫೋಟೋ ತಂದು ನನ್ನ ಹಾಸ್ಪಿಟಲ್ದಾಗ ಹಾಕ್ರಿ, ಎಲ್ಲಿ ತನಕ ಸೂತ್ರಧಾರಿದ ದಾರ ಗಟ್ಟಿರ್ತದಲ್ಲ ಅಲ್ಲಿ ತನಕ ನಮ್ಮ ಇಂಜೆಕ್ಷನ್ ನಡೀತವ, ನಮ್ಮ ಔಷಧ ನಡೀತದ. ದಾರ ಕಡದ ಮೇಲೆ ಯಾರನ್ನು ಮಾಡೋರು ಒಯ್ದು ಹಾಕ್ತಾರ ಮಣ್ಣಿಗೆ ತಿಳ್ಕೊಂಡು ಗುರುಗಳು ಹೇಳ್ತಾರೆ. ಹೌದು ಸೂತ್ರಧಾರಿ ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ಪ್ರಸ್ತಾವನೆ ಮಾಡೋದದ. ಅದಕ್ಕೆ ರಾಯನಗೌಡ ಒಪ್ಪತ್ತಿನ ಅನ್ನಕ್ಕೆ ಗಟ್ಟಿಲ್ಲದ, ಹಟ್ಟಿಗೆ ಹಿಟ್ಟಿಲ್ಲದ ಪರಿಸ್ಥಿತಿ ಬಂದದ. ಕೇಳು, ನೋಡಿ ಕಣ್ಣೀರ ಹಾಕಿದ್ದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ನಾಯಕನ ದೃಷ್ಟ
ಎಲ್ಲ ಕೂಡಿರತಕ್ಕಂತ ಮಹಾಜ್ಞಾನಿಗಳಲ್ಲಿ ಪರಮ ಸದ್ಭಕ್ತರಲ್ಲಿ ಹೌದ್ರಿಪ್ಪ ತಾಯಂದಿರಲ್ಲಿ ತಮಗೆಲ್ಲರಿಗೂ ಬೆಳಗಿನ ಜಾವದ ಶುಭ ನಮಸ್ಕಾರಗಳ ತಮಗೆಲ್ಲ ತಿಳಿಸ್ತಾ ತಿಳಿಸುತ್ತ ಏನ